ಹಾಯ್! ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್‌ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವ ಚಲವ ಕಥೆಯ 10ನೇ ಎಪಿಸೋಡ್‌ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಶೇರ್ ಕೂಡ ಮಾಡಿ. ಜೊತೆಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸರ್, ಆ ಹುಡುಗ ಇವನೇ ಈ ಹುಡುಗಿನ ರೇಪ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದು ಎಂದು ಧೀರಜ್ನ ಬಗ್ಗೆ ದೂರು ನೀಡಿದರು. ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್, ಅವನ ಕೈಗೆ ಕೋಳ ಹಾಕಿ ಎಂದು ಇನ್ಸ್ಪೆಕ್ಟರ್ ಆಜ್ಞೆ ನೀಡಿದ್ದೇ ತಡ ಅವನ ಕೈಗೆ ಕೋಳ ಹಾಕಿದರು. ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ದೀಪಾ, ನಿಜ ಹೇಳು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನಾನು ನಿನ್ನನ್ನು ಕೆಡಿಸೋಕೆ ಪ್ರಯತ್ನ ಪಟ್ನಾ ಎಂದು ಪರಿಪರಿಯಾಗಿ ವಿನಂತಿಸಿಕೊಂಡವನ ಕಣ್ಣಲ್ಲಿ ಅದಾಗಲೇ ಕಣ್ಣೀರು ಜಮೆಯಾಗಿತ್ತು. ಅದೇಕೋ ಅವಳಿಗೆ ಅವನ ಕಣ್ಣಲ್ಲಿ ಕಣ್ಣಿಡಲು ಸಾಧ್ಯವಾಗಲಿಲ್ಲ. ನೋಡಿದ್ರ ಸರ್, ಇದ್ರಲ್ಲೇ ಗೊತ್ತಾಗಲ್ವಾ ಅವಳು ತಪ್ಪು ಮಾಡಿದ್ದಾಳೆ, ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ನಾನು ರೇಪಿಸ್ಟ್ ಅಲ್ಲ ಸರ್, ದಯವಿಟ್ಟು ನನ್ನ ನಂಬಿ ಪ್ಲೀಸ್ ಎಂದನು ಕಿರುಚಿ. ಮುಚ್ಚೋ ಬಾಯಿನ ರಾಸ್ಕಲ್, ರೇಪ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದು ಅಲ್ಲದೆ ಆ ಹುಡುಗಿನ ಹೆದರಿಸ್ತಾ ಇದ್ದೀಯಾ? ಲಾಠಿ ಏಟಿನ ರುಚಿ ತಿಂದ್ರೆ ಸತ್ತೆ ತಾನೇ ಬಾಯಿ ಬಿಡ್ತೀಯ ಎಂದ ಪೊಲೀಸ್ ಅವನನ್ನ ಎಳೆದುಕೊಂಡು ಜೀಪ್ನಲ್ಲಿ ಕೂರಿಸಿ ಕರೆದುಕೊಂಡು ಹೋದರೆ ದೀಪಳ ಮುಖದ ಮೇಲೆ ವಿಜಯನಗೆ ಮೂಡಿತ್ತು. ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಿದ್ದ ಹಾಗೆ ಎಲ್ಲರೂ ಟ್ರಿಪ್ ಕ್ಯಾನ್ಸಲ್ ಮಾಡಿ ತಮ್ಮ ತಮ್ಮ ಮನೆಯತ್ತ ಮುಖ ಮಾಡಿದರು. ದೀಪಳನ್ನ ಕೂಡ ಬಹಳ ಜಾಗರೂಕತೆಯಿಂದ ಅವಳ ಮನೆಗೆ ಸೇರಿಸಿಬಿಟ್ಟಿದ್ದರು. ಆ ವಿಷಯ ದೀಪಳ ಮನೆಯವರಿಗೆ ಮುಟ್ಟುತ್ತಿದ್ದ ಹಾಗೆ ಜಗದೀಶ್ ರಾವ್ರವರು ಕೆಂಡಾಮಂಡಲರಾಗಿದ್ದರು. ಭವಾನಿಯವರಂತೂ ಮಗಳಿಗೆ ಬಂದ ಪರಿಸ್ಥಿತಿ ಕಂಡು ಹೈರಾಣಾಗಿ ದುಃಖದ ಕಡಲಾಗಿದ್ದರು. ಇದರ ಮಧ್ಯ ದೀಪ ಮಾತ್ರ ಮೌನಿ. ನನಗೊತ್ತಿತ್ತು ಇದೇ ತರಹ ಏನಾದ್ರೂ ಆಗುತ್ತೆ ಅಂತ. ಬಡ್ಕೊಂಡೆ ನಾನು ಈ ಟ್ರಿಪ್ ಬೇಡ ಅಂತ. ಆದ್ರೆ ನನ್ನ ಮಾತು ಕೇಳಿದ್ರ ನೀವುಗಳು? ಈಗ ನೋಡಿ ಎಂತ ಅನಾಹುತ ಆಯ್ತಂತ. ಚಾಂಡಾಲ ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ಟ. ಅವನಿಗೆ ಆ ದೇವ್ರು ಒಳ್ಳೇದು ಮಾಡಲ್ಲ. ನನಗೆ ಇವಳ ಮುಂದಿನ ಭವಿಷ್ಯದ ಬಗ್ಗೆ ತುಂಬಾ ಚಿಂತೆ ಆಗ್ತಿದೆ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಇವಳನ್ನು ಯಾರು ಮದುವೆ ಮಾಡ್ಕೋತಾರೆ? ಅಯ್ಯೋ ದೇವ್ರೇ ಎಂದು ಎದೆ ಬಡಿದುಕೊಂಡು ಕಣ್ಣೀರು ಸುರಿಸಿದರು ಭವಾನಿ. ಮಡದಿಯ ಮಾತು ಕೇಳುತ್ತಲೇ ಕಿವಿಗೆ ಕಾದ ಸೀಸ ಸುರಿದ ಹಾಗಾಗಿತ್ತು ಜಗದೀಶ್ ರವರಿಗೆ. ನಮ್ಮಗಳ ಜೀವನ ಯಾಕೆ ಹಾಳಾಗಬೇಕು? ಅವಳಪ್ಪ ನಾನಿನ್ನು ಬದುಕಿದ್ದೀನಿ. ನನ್ನ ಮಗಳ ಬಾಳನ್ನ ಹಾಳು ಮಾಡಿದವನನ್ನ ಇವತ್ತೇ ಹುಟ್ಲಿಲ್ಲ ಅನ್ನಿಸಿಬಿಡ್ತೀನಿ ಎಂದವರೇ ಧುಮುಗುಡುತ್ತಾ ಕೋಣೆಯೊಳಗೆ ಹೋಗಿ ಬಂದೂಕನ್ನು ಹಿಡಿದು ಹೊರಬಂದವರು, ನೀನೇನು ಯೋಚನೆ ಮಾಡಬೇಡ ಮಗಳೇ, ನಿನ್ನ ಜೀವನ ಏನು ಹಾಳಾಗಲ್ಲ. ಈ ನಿಮ್ಮಪ್ಪ ಇದ್ದಾನೆ, ನಿನ್ನನ್ನು ಕೋಟ್ಯಾಧಿಪತಿಗೆ ಕೊಟ್ಟು ನಾನು ಮದುವೆ ಮಾಡಿಸ್ತೀನಿ. ನಿನ್ನನ್ನು ಈ ಪರಿಸ್ಥಿತಿಗೆ ತಂದ ಅವನಿಗೆ ಒಂದು ಗತಿ ಕಾಣಿಸಿ ಬರ್ತೀನಿ ಎಂದು ಹೊರಟು ನಿಂತರು. ಆಗಲೂ ಅವಳು ಅವರನ್ನು ತಡೆಯಲು ಮುಂದಾಗಲಿಲ್ಲ. ಅವಳ ದೃಷ್ಟಿ ಶೂನ್ಯದತ್ತ. ರೀ, ಬೇಡ ರೀ, ನಿಂತ್ಕೊಳ್ಳಿ. ಈಗಾಗಲೇ ಮಗಳ ಜೀವನ ಹಾಳಾಗಿ ಹೋಗಿದೆ. ಈಗ ನೀವು ಅವನನ್ನು ಕೊಲೆ ಮಾಡಿ ಜೈಲು ಪಾಲಾದ್ರೆ ನಾನೇನು ಮಾಡಲಿ? ಅವನನ್ನು ಕಾನೂನು ನೋಡ್ಕೊಳ್ಳುತ್ತೆ. ದಯವಿಟ್ಟು ನೀವು ಕಾನೂನನ್ನ ಕೈಗೆ ತಗೊಳ್ಬೇಡಿ. ನಿಮಗೆ ದಮ್ಮಯ್ಯ ಅಂತೀನಿ, ಹೋಗಬೇಡಿ, ದುಡುಕ್ಬೇಡಿ ಎಂದವರ ಕಾಲು ಹಿಡಿದುಕೊಂಡರು ಭವಾನಿ. ಮಡದಿಯ ಮಾತಿಗೆ ಕೈಯಲ್ಲಿದ್ದ ಬಂದೂಕನ್ನು ದೂರ ಎಸೆದವರು ಕಾರ್ ಚಲಾಯಿಸಿದ್ದು ಪೊಲೀಸ್ ಸ್ಟೇಷನ್ನತ್ತ. ಅವರು ಹೋಗುತ್ತಲೇ ಮಗಳ ಕಾಲಬುಡದಲ್ಲಿ ಕುಸಿದು ಬಿದ್ದರು ಭವಾನಿ. ಆದರೂ ಕ್ಯಾರೆ ಅನ್ನದ ಹುಡುಗಿ ಅನ್ಯಮನಸ್ಕಳಂತೆ ತನ್ನ ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚಿದಳು. ಪೊಲೀಸ್ ಸ್ಟೇಷನ್ಗೆ ಬಂದವರ ಕಣ್ಣು ಹೋಗಿದ್ದು ಲಾಕಪ್ನೊಳಗೆ ಶೂನ್ಯ ದೃಷ್ಟಿ ನೆಟ್ಟು ಕೂತಿದ್ದ ಧೀರಜ್ ಮೇಲೆ. ಅವನನ್ನು ಕಾಣುತ್ತಲೇ ಅವರ ಮುಷ್ಟಿ ಬಿಗಿಯಿತು. ಇನ್ನೇನು ಅನಾಹುತ ನಡೆಯುವುದು ಬೇಡ ಎಂದುಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನು ಕುಳ್ಳಿರಿಸಿ, ಕಾಮ್ ಡೌನ್ ಸರ್, ಕಾಮ್ ಡೌನ್. ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಹಾಗಂತ ಕಾನೂನನ್ನು ನೀವು ಕೈಗೆತ್ತಿಕೊಳ್ಳೋದಕ್ಕೆ ಆಗಲ್ಲ, ಅದು ತಪ್ಪು ಎಂದರು ಸಮಾಧಾನದಿಂದ. ಎಷ್ಟೇ ಆಗಲಿ ಮಾಜಿ MLA ಅಲ್ಲವೇ? ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಮಗಳ ಜೀವನನ ಹಾಳು ಮಾಡಿರೋ ಈ ಲೋಫರ್ ಚೆನ್ನಾಗಿರಬಾರ್ದು. ಅವನಿಗೆ ಏನು ಶಿಕ್ಷೆ ಬೇಕಾದರೂ ಕೊಡಿ. ನೀವು ಕೊಡೋ ಶಿಕ್ಷೆಯಿಂದ ಅವನು ಸತ್ರೂ ಅಡ್ಡಿ ಇಲ್ಲ. ಲಾಕಪ್ ಡೆತ್ ಅಂತ ಹೇಳಿ ಈ ಕೇಸ್ನಲ್ಲೇ ಮುಚ್ಚಿ ಹಾಕಿಬಿಡಿ. ಅರ್ಥ ಆಯ್ತಾ ಎಂದು ಗಡುಸಾಗಿ ಕೇಳಿದವರ ಮಾತು ಧೀರಜ್ನ ಕಿವಿಗೂ ಬಿದ್ದಿತ್ತು. ಕೋಪದಿಂದಲೂ ಅಸಹಾಯಕತೆಯಿಂದಲೂ ಕಬ್ಬಿಣದ ಸರಳುಗಳನ್ನು ಬಿಗಿ ಮಾಡಿದನು. ಡೋಂಟ್ ವರಿ ಸರ್, ನಾವು ನೋಡ್ಕೋತೀವಿ, ನೀವಿನ್ನು ಹೊರಡಿ ಎಂದವರನ್ನು ಅಲ್ಲಿಂದ ಕಳಿಸಿದರು ಇನ್ಸ್ಪೆಕ್ಟರ್. ಗೆಳೆಯನ ಮೇಲೆ ಬಂದ ಅಪವಾದ ಹಾಗೂ ಅವನು ಜೈಲು ಪಾಲು ಆಗಿರುವ ವಿಷಯ ಮನೋಜ್ನ ಕಿವಿಗೂ ಬಿದ್ದಿತ್ತು. ಆದರೆ ಅದಾಗಲೇ ಮಧ್ಯರಾತ್ರಿಯ ಸಮಯ ಆಗಿದ್ದ ಕಾರಣದಿಂದ ಅವನಿಂದ ಏನು ಮಾಡಲು ಆಗಲಿಲ್ಲ. ಅವನ ಮನಸ್ಸು ಬಹುವಾಗಿ ನೊಂದುಕೊಂಡು ಬಿಟ್ಟಿತು. ತಕ್ಷಣ ತನ್ನ ಪರಿಚಯಸ್ಥ ವಕೀಲರೊಬ್ಬರ
ಕರೆ ಮಾಡಿ ವಿಷಯ ತಿಳಿಸಿ ನಾಳೆ ಮುಂಜಾನೆಯೇ ಸ್ಟೇಷನ್ಗೆ ಹೋಗಬೇಕು ಎಂದು ನಿರ್ಧರಿಸಿದವನ ಮನ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿತ್ತು. ಈಗಲೂ ಆ ಸತ್ಯವನ್ನು ಅಡಗಿಸಿಕೊಳ್ಳಲು ಅವನು ಸಿದ್ಧನಿಲ್ಲ. ಇದೆಲ್ಲ ದೀಪಾಳದೆ ಕೈವಾಡ ಎಂಬ ಸಣ್ಣ ಅನುಮಾನದ ಸುಳಿವು ಅವನಿಗೆ ಸಿಕ್ಕಿತ್ತು. ಅವರು ಅಲ್ಲಿಂದ ತೆರಳುತ್ತಿದ್ದ ಹಾಗೆ ಧೀರಜ್ನನ್ನು ತರಾಟೆಗೆ ತೆಗೆದುಕೊಂಡರು ಇನ್ಸ್ಪೆಕ್ಟರ್. ಅವನು ಎಷ್ಟೇ ಬೇಡಿಕೊಂಡು ಕಣ್ಣೀರು ಹಾಕಿದರೂ ಅವನ ಮಾತನ್ನು ಲೆಕ್ಕಿಸದೆ ಅವನಿಗೆ ಲಾಠಿಯಲ್ಲಿ ಪ್ರಹಾರ ಮಾಡಿ ಬೂಟ್ ಕಾಲಿನಲ್ಲಿ ಹೊಡೆದು ಬಿಟ್ಟರು. ಅವರು ಹೊಡೆದ ಏಟಿನ ಪರಿಣಾಮವಾಗಿ ಅವನ ಮೈ ಮೇಲೆ ಬಿದ್ದು ರಕ್ತ ಹೊಡೆಚಿಮ್ಮುವ ಹಾಗೆ ರಕ್ತ ಹೆಪ್ಪುಗಟ್ಟಿದವು. ನೋವಿನಿಂದ ಮುಖ ಕಿವುಚಿದವನು, ಸರ್ ಪ್ಲೀಸ್ ಸರ್, ನನ್ನ ಮಾತನ್ನು ಸ್ವಲ್ಪ ಕೇಳಿ. ಆ ಹುಡುಗಿಗೆ ನಾನೇನು ಮಾಡಿಲ್ಲ. ಬೇಕಾದ್ರೆ ಮೆಡಿಕಲ್ ಟೆಸ್ಟ್ ಮಾಡಿಸಿ, ಸತ್ಯ ನಿಮ್ಗೇನೆ ಗೊತ್ತಾಗುತ್ತೆ ಎಂದು ಉಸಿರಿದನು. ಅವನ ಕೂದಲನ್ನು ಗಟ್ಟಿಯಾಗಿ ಹಿಡಿದು ಮೇಲೆತ್ತಿದವರು, ನಾವೇನ್ ಮಾಡ್ಬೇಕು ಅನ್ನೋದನ್ನ ನಿನ್ನಿಂದ ನಾವು ಕಲಿಬೇಕಾ? ಮರ್ಯಾದೆಯಾಗಿ ನೀನು ಅವಳನ್ನ ರೇಪ್ ಮಾಡೋದಕ್ಕೆ ಟ್ರೈ ಮಾಡ್ದಂತ ಒಪ್ಪಿಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನ ಎಂದವರು ಮತ್ತೆ ಅವನ ಮೇಲೆ ಪ್ರಹಾರ ನಡೆಸಿದರೆ ನೋವಿನಿಂದ ಮುಖ ಕಿವುಚಿದವನು, ನೀವು ನನ್ನನ್ನು ಹೊಡೆದು ಸಾಯಿಸಿದ್ರು ಸರಿ ಸರ್, ಮಾಡದೇ ಇರೋ ತಪ್ಪನ್ನ ನನ್ನ ತಲೆ ಮೇಲೆ ನಾನು ಹಾಕೊಳ್ಳೋದಕ್ಕೆ ತಯಾರಿಲ್ಲ ಎಂದನು ದೃಢವಾಗಿ. ಈ ಮಾತಿನಿಂದ ಕೇಳಿದ ಇನ್ಸ್ಪೆಕ್ಟರ್ ಮತ್ತೆ ಅವನಿಗೆ ಹೊಡೆಯಲು ಪ್ರಾರಂಭಿಸಿದರು. ಮನೆಗೆ ಬಂದವರಿ ಕುಸಿದು ಬಿದ್ದು ಮಡದಿಯತ್ತ ಕಣ್ಣು ಹಾಯಿಸದೆ ನೇರವಾಗಿ ಮಗಳ ಕೋಣೆಯತ್ತ ಓಡಿದರು. ಕೋಣೆಯ ಬಾಗಿಲು ಮುಚ್ಚಿದ ಕಾರಣದಿಂದ ಅವರ ಎದೆ ಜಲ್ಲಂದಿತು. ಆಗಿರುವ ಅನಾಹುತದಿಂದ ಮನಸ್ಸಿಗೆ ನೋವು ಮಾಡಿಕೊಂಡು ನೊಂದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದರೆ ಎಂದು ಅವರ ಅಂತರ್ಮನ ನುಡಿದಾಗ ಭಯಬಿದ್ದರು. ಬಾಗಿಲು ಒಳಗಡೆಯಿಂದ ಜಡಿದುಕೊಂಡಿರಲಿಲ್ಲ. ಮೆಲ್ಲಗೆ ಬಾಗಿಲನ್ನು ಸರಿಸಿ ಒಳಬಂದವರಿಗೆ ಅಲ್ಲಿನ ದೃಶ್ಯ ಕಂಡು ಅಚ್ಚರಿಯಾಗಿತ್ತು. ಒಂದು ಕ್ಷಣ ಸ್ತಬ್ಧರಾಗಿ ನಿಂತು ಬಿಟ್ಟರು. ಕೋಣೆಯೊಳಗಿನ ದೃಶ್ಯ ಕಂಡು ಸ್ತಂಭೀಭೂತರಂತೆ ನಿಂತು ಬಿಟ್ಟರು ಜಗದೀಶ್ ರಾವ್. ಹೆಡ್ಫೋನ್ ಹಾಕಿಕೊಂಡು ಹಾಸಿಗೆಯ ಮೇಲೆ ಜಮ್ ಎಂದು ನಲಿಯುತ್ತಿದ್ದಳು ದೀಪ. ಈಗಷ್ಟೇ ದೊಡ್ಡ ಅನಾಹುತ ನಡೆದಿದೆ. ಇವಳು ನೋಡಿದರೆ ಸಂಭ್ರಮದಿಂದ ಏನೂ ಆಗಿಲ್ಲ ಎಂಬಂತೆ ಕುಣಿಯುತ್ತಿದ್ದಾಳಲ್ಲ. ಅವರ ತಲೆ ಗೊಂದಲದ ಗೂಡಾಗಿತ್ತು. ಮಗಳೇ ಕರೆದರು. ಅವಳಿಗೆ ಎಲ್ಲಿ ಕೇಳಬೇಕು. ತದನಂತರ ತಾವೇ ಕೋಣೆಯೊಳಗೆ ಹೋದವರು ಬಾಗಿಲು ಭದ್ರಪಡಿಸಿ ಅವಳ ಮುಂದೆ ನಿಂತರೆ ಬಾಗಿಲಿನ ಸದ್ದಾದಾಗ ತಕ್ಷಣ ಹಿಂದೆ ತಿರುಗಿದ ಹುಡುಗಿಗೆ ತುಸು ಗಾಬರಿಯಾಗಿತ್ತು. ಆದರೆ ಅಲ್ಲಿ ನಿಂತಿರುವುದು ತನ್ನ ಪ್ರೀತಿಯ ತಂದೆ ಅಲ್ಲವೇ? ಓ ಗಾಡ್, ಡ್ಯಾಡ್ ನೀವಾ? ನಾನು ಅಮ್ಮ ಬಂದ್ರಂತ ಗಾಬರಿ ಆದೆ ಎಂದಳು ಕಣ್ತೇಲಿಸಿ. ಮಗಳೇ ಏನಿದೆಲ್ಲ? ನಡೆದಿರೋ ಘಟನೆಯಿಂದ ನೊಂದ್ಕೊಂಡು ಏನಾದರೂ ಮಾನಸಿಕವಾಗಿ ಎಂದು ಏನನ್ನೋ ಹೇಳಲು ಮುಂದಾದವರು ತನ್ನ ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿ ಅವಳ ಬಳಿಗೆ ಬಂದು, ಅಲ್ಲ ಸ್ವೀಟಿ, ನಿನ್ನೆ ಆಗಿರೋ ಘಟನೆಯಿಂದ ನಾನಿಲ್ಲಿ ಸತ್ತು ಬದುಕ್ತಾ ಇದ್ದೀನಿ. ನೀನು ನೋಡಿದ್ರೆ ಏನೂ ಆಗಿಲ್ಲ ಅನ್ನೋ ಥರ ಕುಣಿತಾ ಇದ್ಯಲ್ಲಮ್ಮ ಎಂದರು ಮೃದುವಾಗಿ. ಏನಾದರೂ ಆಗಿದ್ರಲ್ವ ಡ್ಯಾಡ್ ನೊಂದ್ಕೊಳ್ಳೋಕೆ ಎಂದಳು ನಗುತ್ತಾ. ಅಂದ್ರೆ? ಆಶ್ಚರ್ಯದಿಂದ ಹುಬ್ಬು ಸಂಕುಚಿಸಿದರು. ಡ್ಯಾಡ್ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಎಂದವರನ್ನ ತನ್ನ ಪಕ್ಕ ಕೂರಿಸಿದವಳು, ನನ್ನ ಮೇಲೆ ಯಾವ ರೇಪ್ ಅಟೆಂಪ್ಟ್ ಕೂಡ ಆಗಿಲ್ಲ ಡ್ಯಾಡ್. ಆ ಧೀರಜ್ ನನ್ನನ್ನು ಕೆಡಿಸೋಕೆ ಟ್ರೈ ಮಾಡೋದು ಬಿಡಿ, ನನ್ನ ಕೂದಲು ಕೂಡ ಸೋಕಿಲ್ಲ. ಇದೆಲ್ಲ ನಾನು ಮಾಡಿರೋ ಪ್ರೀ ಪ್ಲ್ಯಾನ್. ನಿಮಗೆ ಗೊತ್ತಲ್ಲ ಡ್ಯಾಡಿ, ಅವನಿಂದ ನಾನು ಎಷ್ಟೊಂದು ಸಫರ್ ಮಾಡಿದ್ದೀನಿ ಅಂತ. ಅದಕ್ಕೆ ನಾನು ಅವನಿಗೆ ಕೊಡ್ತಾ ಇರೋ ಪನಿಷ್ಮೆಂಟ್ ಇದು, ಅನುಭವಿಸಲಿ ಎಂದವಳು ಅವನು ಕಾಲೇಜ್ಗೆ ಬಂದು ಸೇರಿದಾಗಿನಿಂದ ಹಿಡಿದು ಮಾಡಿದ ಪ್ರತಿಯೊಂದು ಅವಮಾನವನ್ನು ಕೂಡ ತಂದೆಯ ಬಳಿ ಹೇಳಿಕೊಂಡವಳು ನಾನೇ ಗೆದ್ದೆ ಎಂದು ಜೋರಾಗಿ ನಕ್ಕರೆ ಜಗದೀಶ್ ರಾವ್ರವರ ಮುಖ ಬಿಳಿಚಿಕೊಂಡಿತು. ಅಲ್ಲ ಮಗಳೇ, ಅವನನ್ನು ಕೆಡ್ಡದೊಳಗೆ ಬೀಳಿಸೋಕೆ ಹೋಗಿ ಯಾಕೋ ನೀನು ತೋಡಿದ ಕೆಡ್ಡದೊಳಗೆ ಬೀಳ್ತಾ ಇದ್ದೀಯಂತ ನನ್ನ ಒಳಮನಸ್ಸು ಹೇಳ್ತಾ ಇದೆ. ಈಗಾಗಲೇ ನಿನ್ನ ಅವನ ವಿಷಯ ಹೊರಗಡೆ ಹಬ್ಬಿರುತ್ತೆ. ನೀನೇನಾದರೂ ಹೊರಗಡೆ ಹೋದರೆ ಜನರು ನಿನ್ನನ್ನು ನೋಡೋ ದೃಷ್ಟಿ ಬದಲಾಗುತ್ತೆ. ಜೊತೆಗೆ ನಾಳೆ ನಿನ್ನನ್ನು ಯಾರಮ್ಮ ಮದುವೆ ಆಗೋಕೆ ಮುಂದೆ ಬರ್ತಾರೆ ಎಂದು ಚಿಂತೆಯಿಂದ ಕೇಳಿದರು. ಅವರ ಮಾತು ಕೇಳಿ ಅವಳು ತುಸು ಹೆದರಿಕೊಂಡಿದ್ದು ನಿಜವೇ ಆದರೂ ಅವಳ ಹುಮ್ಮತನ ಸ್ವಲ್ಪವೂ ಕಡಿಮೆ ಆಗಿರಲಿಲ್ಲ. ಡ್ಯಾಡ್ ಡೋಂಟ್ ವರಿ, ನೀವೇ ಹೇಳ್ತಾ ಇದ್ರಲ್ಲ, ನನ್ನ ಮಗಳನ್ನ ಮದುವೆ ಆಗೋಕ್ಕೆ ಹುಡುಗರು ತುದಿ ಕಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಎಲ್ರೂ ದೊಡ್ಡ ಕುಳಾನೆ ಫಾರಿನ್ ಕಂಟ್ರಿನಲ್ಲಿರೋದಂತ. ಅಲ್ಲಿರೋ ಯಾವುದಾದ್ರೂ ಒಂದೊಳ್ಳೆ ಹುಡುಗನನ್ನು ನೋಡಿ ಮದುವೆ ಆದರೆ ಆಯ್ತು ಬಿಡಿ. ನನ್ನ ಫ್ಯೂಚರ್ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆನಿಲ್ಲ. ಒಟ್ನಲ್ಲಿ ಅವನು ಸೋತು ನನ್ನ ಮುಂದೆ ತಲೆ ಬಗ್ಗಿಸೋ ಥರ ಆಯ್ತಲ್ಲ. ಆ ರೀತಿ ಮಾಡಿದ ನಿಮ್ಮ ಮಗಳ ಕೆಪಾಸಿಟಿ ಬಗ್ಗೆ ಹೆಮ್ಮೆ ಪಡಿ ಎಂದು ಅವಳನ್ನು ಸಮಾಧಾನಪಡಿಸಿದಳು ದೀಪ. ಮಗಳ ಮಾತು ಕೇಳಿ ಅವರಿಗೂ ಧೈರ್ಯ ಬಂದಿತ್ತು. ಮಗಳು ಮಾಡಿದ ಕೆಲಸಕ್ಕೆ ಕೆನ್ನೆಗೆ 4 ಏಟು ಬಾರಿಸಿ ಬುದ್ಧಿ ಹೇಳುವ ಬದಲು ಅವಳನ್ನು ಇನ್ನಷ್ಟು ಹೊಗಳಿ ಅಟ್ಟದ ಮೇಲೆ ಕೂರಿಸಿದರು ಜಗದೀಶ್. ಡ್ಯಾಡ್, ಬಟ್ ಒನ್ ಥಿಂಗ್, ಈ ವಿಷಯ ಮಾತ್ರ ಅಮ್ಮನಿಗೆ ಗೊತ್ತಾಗಬಾರ್ದು ಎಂದಳು. ಅವಳ ಹತ್ರ ಯಾರು ಹೇಳ್ತಾರಮ್ಮ ಈಗ, ನೀನು ಆರಾಮಾಗಿರು ಎಂದವರು. ಹಾಗಾದರೆ ಆ ರಾಸ್ಕಲ್ನ ಏನು ಮಾಡೋಕೆ ಹೇಳಿ ಕೇಳಿದರು ಧೀರಜ್ ಬಗ್ಗೆ. ಅವನಿಗೆ ಇಷ್ಟು ಶಿಕ್ಷೆ ಸಾಕು ಡ್ಯಾಡ್
ಈಗಾಗಲೇ ಅವನು ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಜೀವನ ಪೂರ್ತಿಯಾಗಿ ಅವನು ಬದುಕಿದ್ರೂ ಸತ್ತ ಹಾಗೇನೇ ಇರಬೇಕು. ಅವನನ್ನ ನಾಳೆನೇ ರಿಲೀಸ್ ಮಾಡಿ ಕಳಿಸೋಕೆ ಹೇಳಿ ಎಂದು ಆಜ್ಞೆ ಹೊರಡಿಸಿದಳು. ಸರಿ ಮಗಳೇ, ನೀನಿನ್ನು ಆರಾಮಾಗಿ ಮಲಗು, ಗುಡ್ ನೈಟ್ ಎಂದವಳು ಅವಳ ಕೋಣೆಯಿಂದ ಹಾಲ್ನತ್ತ ಬಂದು ಮೆಲ್ಲಗೆ ತಮ್ಮ ಕೋಣೆಯತ್ತ ಇಣುಕಿದರು. ಒಂದು ಮೂಲೆ ಹಿಡಿದು ಕಣ್ಣೀರು ಹಾಕುತ್ತಾ ಶೂನ್ಯ ದೃಷ್ಟಿ ನೆಟ್ಟು ಕೂತಿದ್ದರು ಭವಾನಿ. ಅವರಿಗೆ ಮಗಳ ಜೀವನ ಹಾಳಾಯಿತಲ್ಲ ಎಂಬ ದುಃಖ. ಅವರು ಕೋಣೆಯಲ್ಲಿ ಇರುವುದನ್ನು ಕಂಡು ಗಾರ್ಡನ್ಗೆ ಬಂದು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿದವರು ಅವನನ್ನು ನಾಳೆಯೇ ಬಿಟ್ಟು ಕಳಿಸುವಂತೆ ಹೇಳಿದರು. ಏನ್ ಸರ್ ಹೇಗೆ ಹೇಳ್ತಿದ್ದೀರಾ? ಅವನೊಬ್ಬ ರೇಪಿಸ್ಟ್. ಅವನನ್ನು ಹಾಗೆಲ್ಲ ಬಿಡೋದಕ್ಕೆ ಆಗಲ್ಲ. ಕಂಪ್ಲೇಂಟ್ ಫೈಲ್ ಆಗಿದೆ ಅವನ ಮೇಲೆ ಎಂದರು ಅಚ್ಚರಿಯಿಂದ. ನಾನು ಏನು ಹೇಳ್ತೀನೋ ಅಷ್ಟನ್ನೇ ಮಾಡಿ ಸಾಕು. ಕಂಪ್ಲೇಂಟ್ನ ನಾನು ವಾಪಸ್ ತೆಗೋತೀನಿ. ಅವನನ್ನು ನಾಳೆನೇ ರಿಲೀಸ್ ಮಾಡಬೇಕು ಎಂದು ಹೇಳಿ ಕಡೆ ತುಂಡರಿಸಿದಳು. ಗೆಳತಿಯ ಕಟ್ಟುಕತೆ ಕೇಳಿ ಅವಳ ಕೀಳುಮಟ್ಟದ ಯೋಜನೆ ಕೇಳಿ ಉರಿದುರಿದು ಹೋದಳು ಶಿಲ್ಪ. ದೀಪ, ಆರ್ ಯು ಮ್ಯಾಡ್? ಎಂಥ ಕೆಲಸ ಮಾಡಿಬಿಟ್ಯೆ? ಅನ್ಯಾಯವಾಗಿ ಧೀರಜ್ ಸರ್ ಮೇಲೆ ಇಲ್ಲದ ಆರೋಪ ಹೊರಿಸಿ ಅವರ ಭವಿಷ್ಯನೇ ಹಾಳು ಮಾಡಿಬಿಟ್ಯಲ್ಲ, ಅದು ಕೂಡ ನಿನ್ನ ಶೀಲನ ಪಣಕ್ಕಿಟ್ಟು. ಛೀ, ಅಸಹ್ಯ ಆಗ್ತಿದೆ ನಿನ್ನನ್ನು ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕೆ. ರಿಯಲಿ ವೆರಿ ಬ್ಯಾಡ್ ದೀಪ. ನೀನು ಇಷ್ಟೊಂದು ಚೀಪಾ? ಅವರ ಮೇಲಿನ ಕೋಪಕ್ಕೋಸ್ಕರ ನಿನ್ನ ಜೀವನನ ನೀನೇ ಬಲಿ ಕೊಡ್ತೀಯಲ್ಲೇ. ಛೇ, ಇಷ್ಟು ದಿನ ನಿನ್ನಂಥವಳ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಿದ್ದು. ಬೇಡ, ಇನ್ಮೇಲೆ ನಿನ್ನ ಫ್ರೆಂಡ್ಶಿಪ್ ಬೇಡ ನನಗೆ. ಗುಡ್ ಬಾಯ್ ಎಂದವಳೆ ಅವಳಿಗೆ ಉಗಿದು ಕಡೆ ತುಂಡರಿಸಿದರೆ ಕೋಪದಿಂದ ಬುಸುಗುಡಲು ಶುರು ಮಾಡಿದಳು ದೀಪ. ಪಬ್ ಕ್ಲಬ್ ಅಂತ ನನ್ನ ದುಡ್ಡಲ್ಲಿ ಮಜಾ ಉಡಾಯಿಸುವಾಗ ಇವಳಿಗೆ ನಾನು ಚೀಪ್ ಅಂತ ಅನ್ನಿಸ್ಲಿಲ್ಲ. ಈಗ ಅವನ ಮುಂದೆ ತಿರುಗಿ ಬಿದ್ದಿದ್ದಕ್ಕೆ ಇವಳಿಗೆ ಕಿತ್ಕೊಂಡು ಬರ್ತಾ ಇದೆ ಉರಿ. ಯಾವನಿಗೆ ಬೇಕು ಇವಳ ಫ್ರೆಂಡ್ಶಿಪ್? ದುಡ್ಡು ಒಂದಿದ್ರೆ ಇವಳಂತ 1000 ಜನ ಸಿಗ್ತಾರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ. ನಾನ್ ಸೆನ್ಸ್ ಎಂದು ಫೋನ್ನ ಹಾಸಿಗೆ ಮೇಲೆ ಬಿಸಾಕಿದಳು. ಮರುದಿವಸ ಧೀರಜ್ನನ್ನು ಬಿಡಿಸುವ ಸಲುವಾಗಿ ಲಾಯರ್ ಜೊತೆ ಬಂದಿದ್ದನು ಮನೋಜ್. ಲಾಯರ್ ಹಾಗೂ ಅವನ ಜೊತೆ ಮಾತನಾಡಿದ ಇನ್ಸ್ಪೆಕ್ಟರ್, ಬೇಲ್ ಮುಖಾಂತರ ಬಿಡಿಸೋದು ಏನು ಬೇಕಾಗಿಲ್ಲ. ಈಗಾಗಲೇ ಆ ಹುಡುಗಿ ಮನೆಯವರು ಕೇಸ್ನ ವಾಪಸ್ ತಗೊಂಡಿದ್ದಾರೆ. ನಿಮ್ಮ ಹುಡುಗನಿಗೆ ಸ್ವಲ್ಪ ಬುದ್ಧಿ ಹೇಳಿ ಕರ್ಕೊಂಡು ಹೋಗಿ ಎಂದು ಸಿರಿ ಅವನನ್ನು ರಿಲೀಸ್ ಮಾಡಿದರೆ ಅಲ್ಲಲ್ಲಿ ಗಾಯಗಳಾಗಿ ಬಾಡಿ ಹೋಗಿ ಸೊರಗಿ ಹೋಗಿದ್ದ ಗೆಳೆಯನನ್ನು ಕಂಡು ಕರುಳು ಚುರುಕೆಂದಿತ್ತು ಮನೋಜ್ಗೆ. ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡವನು ನಡೆಯಲು ಕಷ್ಟಪಡುತ್ತಿದ್ದ ಗೆಳೆಯನ ಕೈಯನ್ನು ಭುಜದ ಮೇಲೆ ಹಾಕಿಕೊಂಡು ಅವನಿಗೆ ನಡೆಯಲು ಸಹಾಯ ಮಾಡಿದನು. ಮುಂದುವರಿಯುವುದು. ದೀಪ ಮಾಡಿದ್ದು ಸರಿ ಅಂತ ನಿಮಗೆ ಅನ್ನಿಸ್ತಿದ್ಯಾ? ಧೀರಜ್ ಮುಂದೆ ಏನು ಮಾಡಬೇಕಂತ ಹೇಳಿ ನಿಮ್ಮ ಒಪಿನಿಯನ್ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಥ್ಯಾಂಕ್ ಯು.